ಪಾಕ್ ಯುದ್ಧಕ್ಕೆ ಪ್ರಚೋದನೆಯನ್ನ ನೀಡ್ತಾ ಇದೆಯಾ ಪಾಕ್ ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ ಸೇನೆ ಕಾಲ್ ಕೆರೆದು ಬಂದಿದೆ ಆ ಪಾಕ್ಗೆ ಸೇನೆಯಿಂದ ದಿಟ್ಟ ಉತ್ತರವನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಪಾಕಿಸ್ತಾನದ ನರಿ ಬುದ್ಧಿ ಅದರ ಜೊತೆಗೆ ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುತ್ತೆ ಈಗಲೂ ಅದೇ ರೀತಿಯಾಗಿ ಕಾಲ್ ಕೆದರ್ಕೊಂಡು ಬಂದಿದೆ ಸೇನೆಯಿಂದ ದಿಟ್ಟ ಉತ್ತರವನ್ನ ಕೊಟ್ಟಾಗಿದೆ ಆಲ್ರೆಡಿ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಭಾರತೀಯ ಸೇನೆಗೆ ಯುದ್ಧಕ್ಕೆ ಪ್ರಚೋದನೆಯನ್ನ ನೀಡ್ತಾ ಇದೆ ಪಾಕಿಸ್ತಾನ ಸತತ 6ನೇ ದಿನವೂ ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಲಾಗ್ತಾ ಇರುವಂತದ್ದು ಪಾಕ್ನಿಂದ ಸಣ್ಣ ಶಸ್ತ್ರಾಸ್ತ್ರಗಳ ಗುಂಡಿನ ದಾಳಿಯನ್ನ ನಡೆಸಲಾಗ್ತಾ ಇದೆ ಪಾಕ್ ದಾಳಿಗೆ ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇರುವಂತದ್ದು ಪಾಕಿಸ್ತಾನಿ ಪಡೆಗಳ ದಾಳಿಗೆ ಭಾರತೀಯ ಸೇನೆಯಿಂದ ಪ್ರತಿದಾಳಿಯನ್ನ ನಡೆಸಲಾಗ್ತಾ ಇದೆ ಗಡಿಯ ನೌಶೇರಾ ಸುಂದರ್ಬಾನಿ ಮತ್ತು ಅಕ್ನೂರ್ ಸೆಕ್ಟರ್ಗಳ ಬಳಿ ದಾಳಿಯನ್ನ ನಡೆಸಲಿರ್ತಾ ಇರುವಂತದ್ದು ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಅಪ್ರಚೋದಿತ ಸಣ್ಣ ಶಸ್ತ್ರಾಸ್ತ್ರಗಳಿಂದ ದಾಳಿಯನ್ನ ನಡೆಸಲಾಗ್ತಾ ಇದೆ ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಈಗ ಆರಂಭಿಸಿರುವಂತದ್ದು ಭಾರತೀಯ ಸೇನೆ ಗಡಿ ಠಾಣೆ ಗುರಿಯಾಗಿಸಿಟ್ಟುಕೊಂಡು ಪಾಕ್ ದಾಳಿಯನ್ನ ನಡೆಸಿದೆ ಭಾರತ ಪಾಕ್ ಗಡಿಯ ಲಿಪಾ ವಲಯದಲ್ಲಿ ಪಾಕ್ ಗುಂಡಿನ ದಾಳಿಯನ್ನ ನಡೆಸಿದ್ದು ಭಾರತದ ಮಿಲಿಟರಿ ಕಾರ್ಯಾಚರಣೆಗೂ ಮುನ್ನ ಫೈರಿಂಗ್ ಅನ್ನ ಮಾಡಲಾಗಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ರೇಣುಕಾ ಪ್ರಮುಖವಾಗಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ ಈಗಾಗಲೇ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಪ್ರಧಾನಿ ಮೋದಿ ಅವರು ಮಾಡ್ತಿದ್ದಾರೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇನಾ ಮುಖ್ಯಸ್ಥರಿಗೆ ಈಗ ಹಸ್ತಾಂತರ ಮಾಡಿದ್ದಾರೆ ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಸೇನೆ ನೀಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆಯಾ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಪಹಲ್ಗಾಮ್ನ ದಾಳಿಯನ್ನು ಖಂಡಿಸಿ ಈಗಾಗಲೇ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸೇಡಿನ ಒಂದು ಪ್ರತೀಕಾರಕ್ಕೆ ಕಾದು ಕುಳಿತಿರುವಂತೂ ಸತ್ಯವಾದಂತಹ ಮಾತು ಈಗಾಗಲೇ ಏನು ಪೆಹಲ್ಗಾಮ್ನಲ್ಲಿ ನಡೆದಂತಹ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ರು ಮತ್ತೆ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡಿಕೊಂಡಿದ್ರು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನಾ ಪಡೆಯು ಕೂಡ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಅನೇಕ ಯುದ್ಧ ಉಪಕರಣಗಳನ್ನು ಕೂಡ ಈಗಾಗಲೇ ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು ಮತ್ತೆ ಒಂದಿಷ್ಟು ಉಗ್ರರ ಮನೆಗಳನ್ನು ಕೂಡ ಧ್ವಂಸ ಮಾಡಿರುವಂಥದ್ದು ಇದಾಗಿಯೂ ಕೂಡ ಈಗಾಗಲೇ ಏನು ಸಿಂಧು ನದಿ ನೀರನ್ನು ನಿಲ್ಲಿಸಿರ್ಬೋದು ಆಮದು ರಫ್ತು ನಿಲ್ಲಿಸಿರುವುದು ಒಂದಿಷ್ಟು ಶಾಕ್ ಕೂಡ ಈಗಾಗಲೇ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರುವಂತದ್ದು ಆದಾಗ್ಯೂ ಕೂಡ ಪಾಕಿಸ್ತಾನದವರು ತಮ್ಮ ಉದ್ದಟತನವನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಇರುವಂತದ್ದು ಮತ್ತೆ ಮತ್ತೆ ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ಕೊಂಡು ಹೋಗ್ತಾನೆ ಇರುವಂತದ್ದು ಸತತ 6ನೇ ದಿನ ಆದ್ರೂ ಕೂಡ ಪಾಕಿಸ್ತಾನ ಸದ್ಯ ಮತ್ತೆ ಗಡಿ ಭಾಗದಲ್ಲಿ ತಮ್ಮ ಒಂದು ಹಳೆ ಚಾಳಿಯನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ಭಾರತೀಯ ಸೇನೆಯ ಮೇಲೆ ತಮ್ಮ ಒಂದು ಗುಂಡಿನ ದಾಳಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನಾ ಪಡೆಯು ಕೂಡ ಪಾಕಿಸ್ತಾನದ ವಿರುದ್ಧ ಗುಂಡಿನ ದಾಳಿಯನ್ನು ಕೂಡ ಮಾಡುವ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೂಡ ಸದ್ಯ ಕೊಡ್ತಾ ಇರುವಂತದ್ದು ಈಗಾಗಲೇ ಏನೋ ಉಗ್ರರು ಒಂದಿಷ್ಟು ಪ್ರವಾಸಿಗರ ಮೇಲೆ ಟಾರ್ಗೆಟ್ ಇರ್ಬೋದು ಮತ್ತೆ ಹಿಂದೂಗಳು ಮತ್ತೆ ಅಲ್ಲಿರ್ತಕ್ಕಂಥ ಕಾಶ್ಮೀರಿ ಪಂಡಿತರನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿಯಾದಂತಹ ದಾಳಿ ನಡೆಸ್ತಿದ್ದಾರೆ ಅಂತಕ್ಕಂಥ ಒಂದಿಷ್ಟು ಮಾಹಿತಿಗಳು ಕೂಡ ಸದ್ಯ ಈಗಾಗಲೇ ಲಭ್ಯ ಆಗ್ತಾ ಇರುವಂತದ್ದು ಯಾಕೆಂತಂದ್ರೆ ಪ್ರಮುಖವಾಗಿ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಪ್ರವಾಸ ಮಾಡ್ತಾ ಇರ್ತಾರೆ ಕಾಶ್ಮೀರಿ ಪಂಡಿತರು ಇರ್ತಾರೆ ಅದ್ರ ಜೊತೆಗಿನ ಒಂದಿಷ್ಟು ಮುಸಲ್ಮಾನ ಅಲ್ಲದಂತಹ ಜನರನ್ನು ಕೂಡ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ದಾಳಿಗೆ ಸಂಚು ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು ಹಾಗಾಗಿ ಅಂತವರನ್ನು ಗುರಿಯಾಗಿಸಿಕೊಂಡು ಅವ್ರ ಮೇಲೆ ದಾಳಿ ಮಾಡಬೇಕು ಅಂತೇಳಿ ಕೂಡ ದಿನನಿತ್ಯವೂ ಕೂಡ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಾದಂತಹ ಒಂದು ತಮ್ಮ ಒಂದು ಹಳೆ ಚಾಳಿಯನ್ನು ಕೂಡ ಮಾಡಿಕೊಂಡು ಗಡಿ ಭಾಗದಲ್ಲಿ ನುಸುಳ್ಕೊಂಡು ಬರ್ತಾನೆ ಇದೆ ಇದಕ್ಕೂ ಕೂಡ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅಂತಕ್ಕಂಥ ಎಲ್ಲ ಸಿದ್ಧತೆಯಲ್ಲೂ ಕೂಡ ಸದ್ಯ ಭಾರತವು ಕೂಡ ರೆಡಿಯಾಗಿರುವಂಥದ್ದು ನಿನ್ನೆಯೂ ಕೂಡ ರಕ್ಷಣಾ ಸಚಿವರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಭೆಯನ್ನು ಕೂಡ ಮಾಡಿರುವಂಥದ್ದು ಈ ಒಂದು ಸಭೆಯಲ್ಲೂ ಕೂಡ ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆ ಮಾಡಿರುವಂಥದ್ದು ಯಾವ ಸಂದರ್ಭದಲ್ಲಿ ಯುದ್ಧ ಮಾಡಬೇಕು ಯಾವ ರೀತಿಯಾಗಿ ಯುದ್ಧ ಮಾಡಬೇಕು ಯಾವೆಲ್ಲ ಒಂದು ಶಸ್ತ್ರಾಸ್ತ್ರಗಳನ್ನು ಆ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಷಯ ಕುರಿತಾಗಿ ಸಾಕಷ್ಟು ವಿಷಯಗಳ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಮಾಡಿರುವಂಥದ್ದು ಜೊತೆಗೇನೆ ಭಾರತೀಯ ಸೇನಾ ಪಡೆಯೂ ಕೂಡ ಫುಲ್ ಆಗಿ ಫ್ರೀಡಮ್ ಅನ್ನು ಕೂಡ ಕೊಟ್ಟಿರುವಂಥದ್ದು ನೀವು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಮ್ಮ ಬೆಂಬಲವೂ ಇರುತ್ತೆ ನೀವು ಮುಕ್ತವಾಗಿ ಏನೇ ನಿರ್ಧಾರ ತೆಗೆದುಕೊಂಡ್ರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲದಕ್ಕೂ ಕೂಡ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಹಾಗಾಗಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಮತ್ತೆ ಅವರ ಒಂದು ಈ ರೀತಿಯಾದಂತಹ ಉದ್ದಟತನಕ್ಕೆ ಯಾವ ರೀತಿಯಾಗಿ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ
ಬಗ್ಗೆಯೂ ಕೂಡ ಭಾರತೀಯ ಸೇನಾ ಪಡೆಯು ಯೋಚನೆ ಮಾಡಿ ಮುನ್ನುಗ್ಗುವ ಒಂದು ಎಲ್ಲ ಒಂದು ಫ್ರೀಡಮ್ ಅನ್ನು ಕೂಡ ಸದ್ಯ ಈಗ ಕೇಂದ್ರ ಸರ್ಕಾರವು ಕೂಡ ಸೇನಾ ಪಡೆಗೆ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈಗಾಗಲೇ ಭಾರತೀಯ ಸೇನಾ ಪಡೆಯು ಕೂಡ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ಸುತ್ತಮುತ್ತ ಗಡಿ ಭಾಗದಲ್ಲಿ ಸತತವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ಕೊಂಡು ಬರ್ತಾನೆ ಇದೆ. ಉಗ್ರರು ಯಾವ ಒಂದು ದಾರಿಯಲ್ಲಿ ಭಾರತಕ್ಕೆ ನುಸುಳಿದ್ರು ಮತ್ತೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ದಾಳಿ ಮಾಡಿದ್ರೆ ಅವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟರು ಮತ್ತೆ ಅವರು ಬಳಸಿದಂತಹ ಶಸ್ತ್ರಾಸ್ತ್ರಗಳನ್ನು ಎಲ್ಲೆಲ್ಲಿ ಅಡಗಿಸಿದ್ದಾರೆ, ಇನ್ನು ಭಾರತದಲ್ಲಿಯೇ ಒಂದಿಷ್ಟು ಉಗ್ರರು ಅಡಗಿಕೊಂಡು ಕೂತಿರುವಂತದ್ದು. ಯಾಕೆಂತಂದ್ರೆ ತಮ್ಮ ಉಗ್ರರ ಒಂದು ಮನೆಗಳನ್ನು ಈಗಾಗಲೇ ಭಾರತೀಯ ಸೇನಾ ಪಡೆಯು ಕೂಡ ಧ್ವಂಸ ಮಾಡಿರುವಂತದ್ದು. ಹಾಗಾಗಿ ಅವರ ವಿರುದ್ಧವೂ ಕೂಡ ಮತ್ತೊಮ್ಮೆ ಸೇಡಿನ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಮತ್ತೆ ದೊಡ್ಡ ಮಟ್ಟದಲ್ಲಿ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಪಾಕಿಸ್ತಾನದ ಒಂದಿಷ್ಟು ಉಗ್ರರುಗಳು ಕೂಡ ಈಗಾಗಲೇ ಸಂಚು ಮಾಡಿಕೊಂಡಿರುವಂತದ್ದು. ಹಾಗಾಗಿ ಅವರ ವಿರುದ್ಧ ಅವರ ಪ್ಲಾನ್ ಅನ್ನು ಉಲ್ಟಾ ಮಾಡಿ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಭಾರತೀಯ ಸೇನಾ ಪಡೆಯು ಕೂಡ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಸದ್ಯ ಮಾಡಿಕೊಂಡಿರುವಂತದ್ದು. ಇನ್ನು ಈ ಒಂದು ಪ್ರತೀಕಾರಕ್ಕೂ ಕೂಡ ಇಡೀ ಭಾರತ ದೇಶವೇ ಕಾತರದಿಂದ ಕಾಯ್ತಾ ಇರುವಂತದ್ದು. ಯಾಕೆಂದ್ರೆ ಪದೇ ಪದೇ ಈ ರೀತಿಯಾದಂತಹ ಭಾರತವು ಕೂಡ ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗಿ ಅವರ ಒಂದು ತಮ್ಮ ಒಂದು ಕಾಪಾಡ್ಕೊಂಡು ಬಂದರೂ ಕೂಡ ಪದೇ ಪದೇ ಈ ರೀತಿಯಾಗಿ ಪಾಕಿಸ್ತಾನವು ತಮ್ಮ ಒಂದು ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗಿ ಭಾರತದ ಮೇಲೆ ದಾಳಿ ಮಾಡಿಕೊಂಡು ಕದನ ವಿರಾಮ ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿಕೊಂಡು ಇದೇ ಮೊದಲ ಬಾರಿಗೆಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಘಟನೆಗಳು ಕೂಡ ಸಂಭವಿಸಿರುವಂಥದ್ದು. ಹಾಗಾಗಿ ಪಾಕಿಸ್ತಾನಕ್ಕೆ ಈ ಬಾರಿ ಫೈನಲ್ ಟಚ್ ಆಗಿ ಒಂದು ಉತ್ತರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಭಾರತೀಯ ಸೇನಾ ಪಡೆ ಸೇರಿದಂತೆ ಸರ್ಕಾರವು ಕೂಡ ಬದ್ಧವಾಗಿ ಈಗ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ರೂಪ